ವೆಲ್ಕಮ್ ಟು ಚಿನ್ಮಯ್ ಟ್ಯುಟೋರಿಯಲ್. ಇವತ್ತು ಮತ್ತೊಂದು ಮಾಡಲ್ ಕ್ವಶನ್ ಪೇಪರ್ನಲ್ಲಿ ಇರೋ 3 ಮಾರ್ಕ್ಸ್ ಕ್ವಶನ್ನು. ಇಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾರೆ. ಆ ಚಿತ್ರದಲ್ಲಿ ಒಂದು ಅರ್ಧ ವೃತ್ತಖಂಡದಲ್ಲಿ ಎ ಬಿ ವ್ಯಾಸ ಆಗಿದೆ, ಅದು 10 ಸೆಂಟಿಮೀಟರ್. ಎ ಸಿ ಅನ್ನೋದು ಒಂದು ವೃತ್ತಕ್ಕೆ ಜ ಆಗಿದೆ, ಅದು 6 ಸೆಂಟಿಮೀಟರ್ ಆದಾಗ ಅರ್ಧ ವೃತ್ತಖಂಡದಲ್ಲಿನ ವೃತ್ತಖಂಡಗಳ ವಿಸ್ತೀರ್ಣ ಕಂಡುಹಿಡಿಯಿರಿ. ಅಂದರೆ ಎ ಸಿ ಜ ಮತ್ತು ಬಿ ಸಿ ಜಾಗಳಿಂದ ಆದಂಥ ಪ್ರದೇಶದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಬೇಕು. ಸೊ ಈಗ ತ್ರಿಭುಜ ಎ ಬಿ ಸಿನಲ್ಲಿ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ, ಆ್ಯಂಗಲ್ ಸಿ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಹೇಳ್ತೀನಿ. ಯಾಕೆ ಅಂದರೆ ಅರ್ಧ ವೃತ್ತಖಂಡದಲ್ಲಿನ ಕೋನಗಳು ಯಾವಾಗೂ ಲಂಬಕೋನ ಆಗಿರ್ತವೆ. ಸೊ ಹಾಗಾದರೆ ಇದು ಲಂಬಕೋನ ತ್ರಿಭುಜ ಆದರೆ ಪೈಥಾಗೋರಸ್ ಪ್ರಮೇಯ ಪ್ರಕಾರ ಈಗ ನಾನು ಬಿ ಸಿ ಕಂಡುಹಿಡ್ಕೋಬೇಕು. ಸೊ ಅಗೇನ್ ನಾನು ವಿಕರಣ ಎ ಬಿ ಸ್ಕ್ವೇರ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಆದರೆ ಬಿ ಸಿಗೆ ಸಮ ಮಾಡಿದಾಗ ಬಿ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಮೈನಸ್ ಎ ಸಿ ಸ್ಕ್ವೇರ್. ಎ ಸಿ ಅನ್ನೋದು ಈ ಕಡೆ ಬಂತು. ಸೊ ಎರಡು ವ್ಯಾಲ್ಯೂಸನ್ನು ಹಾಕ್ತೀರಿ. ಎ ಬಿ ವ್ಯಾಲ್ಯೂವು 10 ಇರೋದ್ರಿಂದ 10 ಸ್ಕ್ವೇರ್, ಎ ಸಿ ವ್ಯಾಲ್ಯೂವು 6 ಇರೋದ್ರಿಂದ 6 ಸ್ಕ್ವೇರ್, 10 ಸ್ಕ್ವೇರ್ 100, 6 ಸ್ಕ್ವೇರ್ 36. ಇವುಗಳ ಮೈನಸ್ ಮಾಡಿದಾಗ ನಿನಗೆ 64 ಬಂತು. ಬಿ ಸಿ ಸ್ಕ್ವೇರ್ ಈಕ್ವಲ್ ಟು 64 ಆದರೆ ಬಿ ಸಿ ಈಕ್ವಲ್ ಟು 64ನ ಸ್ಕ್ವೇರ್ ರೂಟು 8 ಸೆಂಟಿಮೀಟ್ರು. ಸೊ ಈಗ ಇದು ಲಂಬಕೋನ ತ್ರಿಭುಜ ಆಗಿರೋದ್ರಿಂದ ನಾವೇನು ಮಾಡಬೇಕು ಅಂದರೆ ಈ ಅರ್ಧ ವೃತ್ತಖಂಡದಲ್ಲಿನ ವೃತ್ತಖಂಡಗಳ ವಿಸ್ತೀರ್ಣ ಅಂದಾಗ ಅರ್ಧ ವೃತ್ತದ ವಿಸ್ತೀರ್ಣ ಮೈನಸ್ ತ್ರಿಭುಜದ ವಿಸ್ತೀರ್ಣ ನಾವು ಮಾಡಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ಲಂಬಕೋನ ತ್ರಿಭುಜ ಇರೋದ್ರಿಂದ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಅಂದರೆ 1/2 ಪಾದ ಇಂಟು ಎತ್ತರ ಅಂತ ತೊಗೊಂಡ್ರಿ. 1/2 ಪಾದ ಎ ಸಿ ಆಯಿತು, ಎತ್ತರ ಬಿ ಸಿ ಆಯಿತು. ಎರಡು ವ್ಯಾಲ್ಯೂಸ್ ನಮ್ಗೆ ಗೊತ್ತಿದೆ. 1/2 ಇಂಟು 6 ಇಂಟು 8 ಅಂತ ಹಾಕಿದ್ರಿ. ಸೊ 8ನ ನಾನು 2 ಟೇಬಲ್ನಿಂದ ಕಟ್ ತೊಳೆದಾಗ 2 4 ಬಂತು. 6 4 24 ಸೆಂಟಿಮೀಟರ್ ಸ್ಕ್ವೇರ್. ಈಗ ನಂಗೆ ತ್ರಿಭುಜದ ವಿಸ್ತೀರ್ಣ ಸಿಕ್ತು. ಈಗ ಅರ್ಧ ವೃತ್ತದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್ ಆದರೆ ಅರ್ಧ ವೃತ್ತದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ 2. ಈಗ ತ್ರಿಜ್ಯ ಎಷ್ಟಪ್ಪ ಅಂದರೆ ವ್ಯಾಸ 10 ಸೆಂಟಿಮೀಟರ್ ಇರೋದ್ರಿಂದ ತ್ರಿಜ್ಯ ಇಲ್ಲಿಗೆ ಏನು ಬರುತ್ತೆ 5 ಸೆಂಟಿಮೀಟರ್. 10/2 ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್. ಸೊ ಪುಟ್ ದ ವ್ಯಾಲ್ಯೂ. ಈಗ ಪೈ ಬೆಲೆ 22/7, ಕೆಳಗಡೆ 2 ಇತ್ತು, 2 ಬರೆದ್ರಿ. ಈಗ 6 ಅಂದಲ್ಲೇ 5 ಇಂಟು 5, ಯಾಕಂದರೆ 5 ಸ್ಕ್ವೇರ್ ಇರೋದ್ರಿಂದ 5 ಇಂಟು 5 ಬರೆದ್ರಿ. 22ನ 2ದಿಂದ ಕ್ಯಾನ್ಸಲೇಷನ್ ಮಾಡ್ತೀನಿ. 2 1 2 11. ಸೊ 2 1 2 11 22 ಕ್ಯಾನ್ಸಲ್ ಮಾಡಿದ್ರಿ. ಇಲ್ಲಿ ಮೇಲ್ಗಡೆ 11 5 ಇಂಟು 5 3 ಟರ್ಮ್ ಇರೋದ್ರಿಂದ 3 ಮಲ್ಟಿಪ್ಲೈ ಮಾಡಿದಾಗ 275 ಆಯಿತು. ಡಿನಾಮಿನೇಟರ್ನಲ್ಲಿ 7 ಉಳಿತು. ಹಂಗಾದರೆ 275 ಡಿವೈಡೆಡ್ ಬೈ 7 ಸೆಂಟಿಮೀಟರ್ ಸ್ಕ್ವೇರು ಅರ್ಧ ವೃತ್ತದ ವಿಸ್ತೀರ್ಣ ಆಯಿತು. ಈಗ ಅರ್ಧ ವೃತ್ತದಲ್ಲಿನ ವೃತ್ತಖಂಡಗಳ ವಿಸ್ತೀರ್ಣ ಅಂದಾಗ ಅರ್ಧ ವೃತ್ತದ ವಿಸ್ತೀರ್ಣ ಮೈನಸ್ ತ್ರಿಭುಜದ ವಿಸ್ತೀರ್ಣ ಮಾಡ್ತೀನಿ. ಅರ್ಧದ ವಿಸ್ತೀರ್ಣ 275 ಡಿವೈಡೆಡ್ ಬೈ 2, ತ್ರಿಭುಜದ ವಿಸ್ತೀರ್ಣ 24. ಎಲ್ ಸಿ ಎಮ್ ತೆಗಿತೀನಿ. ಇಲ್ಲಿ 275 ಮೈನಸ್ 7 ಇಂಟು 24 ಇಸ್ 168 ಆಯಿತು, ಡಿವೈಡೆಡ್ ಬೈ 7. ಸೊ ಈಗ 275ನ 168ನಲ್ಲಿ ಮೈನಸ್ ಮಾಡಿದಾಗ 275ನಲ್ಲಿ 168 ಮೈನಸ್ ಮಾಡಿದಾಗ 107 ಉಳಿತು. ಡಿನಾಮಿನೇಟರ್ನಲ್ಲಿ 7 ಉಳಿತು. 7ನಿಂದ ಈಗ 107ನ ಡಿವೈಡೆಡ್ ಮಾಡಿದಾಗ 7 1 7, 3 ರಿಮೈನಿಂಗು 37 ಆಯಿತು. 3 5 75 35. ಸೊ ಪಾಯಿಂಟ್ ಕೊಟ್ಟೆ, 2 ಅಲ್ಲೇ 2 ಉಳಿದಿತ್ತು. 0 ಬಂದಾಗ 20 ಆಯಿತು. 7 2 14 ಅಂದರೆ ಟೋಟಲಿ